ಚಾನಲ್ಗೆ ಸ್ವಾಗತ. ಏನಂದರೆ ಒಂದು ರೋಡ್ ರಿಲೇಟೆಡ್ ಒಂದು ವಿಡಿಯೋ ಮಾಡಬೇಕು. ಹಾಗೆ ಇದು ನಾನು ಡೈಲಿ ಹೋಗ್ತಾ ಇರೋ ರೋಡ್, ಇದು ಹೈವೇ. ಇಲ್ಲಿ ಮುಂದೆ ಒಂದು ರೋಡ್ ಸಿಗ್ತದೆ ಸ್ನೇಹಿತರೆ, ಅದು ಹೇಗಿದೆ ಅಂತ ತೋರಿಸ್ತೇನೆ ನಿಮಗೆ. ಈ ಹೈವೇಲಿ ಸಹ ಕೆಲವು ಗುಂಡಿ ಹಳ್ಳ ಎಲ್ಲ ಜಾಸ್ತಿ. ಟೂ ವೀಲರ್ನಲ್ಲಿ ತುಂಬ ಕಷ್ಟ ಸ್ನೇಹಿತರೆ, ತುಂಬ ಕಷ್ಟ. ಇದು ಬೈಕಂಪಾಡಿ ಸ್ನೇಹಿತರೆ, ಇಂಡಸ್ಟ್ರಿಯಲ್ ಏರಿಯಾ ಒಳಗಡೆ ಹೋಗುವಂಥ ಒಂದು ರೋಡು. ಮುಂದೆ ಹೋಗಿ ಗೊತ್ತಾಗ್ತದೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಫೈನ್ ಎಲ್ಲ ಹಾಕ್ತಾರೆ, ಪೊಲೀಸ್ನವರೆಲ್ಲ ನಿಂತ್ಕೊಂಡಿರ್ತಾರೆ. ಹೆಲ್ಮೆಟ್ ಆಗಿಲ್ಲ, ಅದೇ ಲೈಸೆನ್ಸ್ ಇಲ್ಲ, ಅದಿಲ್ಲ, ಇಲ್ಲಿ ಮುಂದೆ ಇಲ್ಲಿ ಸ್ವಲ್ಪ ರೋಡ್ ಲೆಫ್ಟ್ ಸೈಡ್ ಫುಲ್ಲು ಹಳ್ಳ ಗುಂಡಿ. ಒಂದು 40 ಸ್ಪೀಡಲ್ಲಿ ಬರುವಾಗಲೇ ಯಾರಾದರೂ ಪ್ರಾಯದವರು ಸ್ಕೂಟರಲ್ಲಿ ಬೈಕಲ್ಲಿ ಬರುವಾಗಲೇ ದಪ್ಪ ಹಳ್ಳ ಸಿಗುವಾಗ ಅವರಿಗೆ ಫುಲ್ಲು ಕಾನ್ಫಿಡೆನ್ಸೇ ತಪ್ಪಿ ಬಿಡ್ತದೆ, ಫುಲ್ಲು ಶೇಕ್ ಆಗಿಬಿಡ್ತಾರೆ, ಹೆದರಿ ಬಿಡ್ತಾರೆ ಇಲ್ಲಿ ಬಿದ್ದ ಅಂತ. ಹಳ್ಳಕ್ಕೆ ಬಿದ್ದ ಮೇಲೆ ಗಾಡಿ ಹೇಳುವಾಗ ಫುಲ್ ಹೆದರಿಕೆ ಆಗಿಬಿಡ್ತದೆ ಅವರಿಗೆ. ಈಗ ಮುಂದೆ ನೋಡಿ, ಆಲ್ಮೋಸ್ಟು ಸ್ಕೂಟರ್ದು ಮುಕ್ಕಾಲು ವರ್ಷ ಟಯರೇ ಒಳಗೆ ಹೋಗ್ತದೆ, ಅಷ್ಟು ದೊಡ್ಡ ಗುಂಡಿ ಇದೆ ಇಲ್ಲಿ. ಉಡುಪಿಯಿಂದ ಮಂಗಳೂರು ಹೋಗುವಾಗ ಸಿಗ್ತದೆ ಆ ಬೈಕಂಪಾಡಿ ಅಂತ. ಇದು ಹೈವೇ. ಇಲ್ಲಿ ಲೆಫ್ಟ್ ಸೈಡ್ ಇಂಡಸ್ಟ್ರಿಯಲಿಗೆ ಹೋಗೋದು ಉಂಟು, ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲ ನೋಡಿ, ಇಲ್ಲಿ ಗುಂಡಿ ನೋಡಿ, ಒಂದಾದ ಗುಂಡಿ, ಅದೊಂದು ತಾರ ಮಾಡಿದೆ, ಇನ್ನೊಂದು ಇಲ್ಲಿ ಮುಂದೆ ನೋಡ್ತಿರ್ಬೋದು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸಿಮೆಂಟ್ ಹಾಕಿದ್ದಾರೆ, ಮೊನ್ನೆ ರಿಕ್ಷಾದವರು ಯಾರು ಸ್ವಲ್ಪ ಸಿಮೆಂಟ್ ಮಣ್ಣೆಲ್ಲ ಹಾಕಿದ್ರು. ಇನ್ನೂ ತುಂಬ ಗುಂಡಿ ಇತ್ತು, ಇದೇ ಗುಂಡಿ ಹೇಳಿದ್ದ ನಾನು. ಮುಕ್ಕಾಲು ವರ್ಷ ಟೈರ್ ಒಳಗೆ ಹೋಗ್ತದೆ. ಅದೇ ಹೈವೇಲಿ ಯಾರಾದರೂ ಶಾಸಕರು, ಏನಾದ್ರು ಮಂತ್ರಿಗಳು, MLAಗಳು ಯಾರಾದ್ರು ಬಂದರೆ ಬೇಗ ಬೇಗ ರೋಡ್ ರೆಡಿ ಮಾಡ್ತಾರೆ, ಬರುವ ಮುಂಚೆ ರೆಡಿ ಮಾಡಿ ಹಾಕ್ತಾರೆ. ಇಲ್ಲಿ ಸಹ ರೋಡ್ ಮಾಡಿ ಏನು ಮಾಡ್ತಿದ್ದಾರೆ ಗೌರ್ಮೆಂಟ್. ಪೊಲೀಸ್ನವ್ರಿಗೆ ಇದೆಲ್ಲ ಕಾಣೋದೇ ಇಲ್ಲ. ಬರೀ ಇಲ್ಲಿ ನೋಡಿ, ಇಲ್ಲಿ ಮುಂದೆ ಸ್ವಲ್ಪ ತುಂಬ ಅದೇ ಇದು ಗಾಡಿ ತುಂಬ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕಂದ್ರೆ ಎಷ್ಟು ಗಾಡಿಗಳು, ದೊಡ್ಡ ಟ್ರಕ್ ಆಗಲಿ, ಆ ಸೈಡ್ ಜೋಪಟ್ಟೆಗೆ ಹೋಗುವಂಥ ಬಸ್ ಎಲ್ಲ ಈ ಕಡೆಯಿಂದಲೇ ಹೋಗಿ ಸ್ನೇಹಿತರೆ. ಮತ್ತು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗೆ ವರ್ಕರ್ನವರು ಎಲ್ಲ ಟೂ ವೀಲರ್ನಲ್ಲಿ ಹೋಗಿ ಈ ಕಡೆಯಿಂದ ತುಂಬ ಕಷ್ಟ ಆಗ್ತದೆ ಸ್ನೇಹಿತರೆ. ಏನು ಮಾಡ್ತಿದ್ದಾರೆ ಅದು. ಇಲ್ಲಿ ನೋಡಿ, ನಾವು ಇಲ್ಲಿ ಸಹ ಆಗಿದೆ, ಇಲ್ಲಿ ರೈಟ್ ಸೈಡಲ್ಲಿ, ಇಲ್ಲಿ ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕು. ತುಂಬ ಸ್ಲೋ ಬರಬೇಕು. 40 ಸ್ಪೀಡಲ್ಲಿ ತಾಗಿ ಸೆಕೆಂಡ್ ಬಿಸ್ಕಿಟ್ ಆಗ್ತದೆ, ಗುಂಡಿ ಮೇಲೆಲ್ಲ ಒಂದು ಟೈಪ್ ಆಗ್ತದೆ. ಮೊನ್ನೆ ಒಬ್ಬರಲ್ಲಿ ಯಾರು ಪತ್ರಿಕೆಯವರು ವೀಡಿಯೋ ಮಾಡ್ತಾಯಿದ್ರು, ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ.